ಹಾಯ್ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಬಂದು ಮೋದಕ. ಗಣೇಶನಿಗೆ ನೈವೇದ್ಯ ಮಾಡೋಕ್ಕೆ ಮೋದಕ ಮಾಡ್ತಾಯಿದ್ದೀನಿ. ಇದಕ್ಕೆ ಮೊದಲು ಹಿಟ್ಟು ನೆನೆಸಿಟ್ಕೊಳ್ಳೋಣ. ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಬೌಲ್ ಆಗೋಷ್ಟು. ಅದಕ್ಕೆ ಸ್ವಲ್ಪ ಉಪ್ಪು, 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಅದನ್ನು ಚೆನ್ನಾಗಿ ನೆನೆಸೋಕ್ಕೆ ಇಡೋಣ. ಈಗ ಕಲಿಸ್ಕೊಂಡಾಯಿತು. ಇದು ಸ್ವಲ್ಪ ಹೊತ್ತು ನೆನೆಲಿ. ಈಗ ಹೂರಣ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್. ಅದಕ್ಕೆ ಎರಡು ಬಟ್ಲು ಕಾಯಿ ತೊಗೊಂಡಿದ್ದೀನಿ. ಎರಡು ಬಟ್ಲನ್ನು ಕಾಯಿನ ತುರ್ಕೋಬೇಕು. ಚಿಕ್ಕದರಲ್ಲೇ 2 ಬಟ್ಲನ್ನ ತುರ್ಕೊಳ್ಳೋಣ. ಒಂದು ಮಿಕ್ಸಿ ಬೌಲ್ಗೆ ಇದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಬಿಟ್ಟು 1-2 ಏಲಕ್ಕಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ಇಷ್ಟು ನೀರಾಗಿದ್ದರೆ ಸಾಕು. ಇದಕ್ಕೆ ಒಂದು ಬೌಲ್ ಆಗೋವಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದನ್ನು ಪುಡಿ ಮಾಡ್ಕೊಳ್ಳಿ. ಒಂದು ಬಾಣಲಿ ತೊಗೊಂಡು ಅದರೊಳಗಡೆ 1 ಬೌಲ್ ಬೆಲ್ಲ ಹಾಕಿ ಒಂದು 1/4 ಕಪ್ ಆಗೋಷ್ಟು ನೀರು ಹಾಕಿ ಈಗ ಬೆಲ್ಲ ಕರಗ್ಸೋಕ್ಕಿಡೋಣ. ಪಾಕ ಬರೋದೇನು ಬೇಡ, ಸ್ವಲ್ಪ ಕೈಗೆ ಅಂಟ್ಕೊಳೋ ಥರ ಇದ್ದರೆ ಸಾಕು. ನೋಡಿ, ಇಷ್ಟು ಕೈ ಅಂಟ್ತಾ ಇದೆ ಅನಿಸಿದ್ರೆ ಸಾಕು. ಅದನ್ನು ಸೋಸ್ಕೊಳ್ಳಿ. ಕೆಳಗಡೆ ಹರಳಿರ್ಬೋದು, ಅದಕ್ಕೆ ಸೋಸ್ಕೊತಾ ಇದ್ದೀನಿ. ತಿರ್ಗಿ ಇದನ್ನ ಸ್ಟವ್ ಮೇಲಿಟ್ಟು ಅದಕ್ಕೆ ಮಿಕ್ಸಿಗೆ ಹಾಕಿರೋ ಕೊಬ್ಬರಿ ಏಲಕ್ಕಿನ ಹಾಕ್ಕೊಳ್ಳಿ. ಇದನ್ನು ಇವಾಗ ತಿರುಗಿಸ್ಕೊತಾ ಇರಿ, ಇಲ್ಲಾಂದರೆ ತಳ ಹತ್ತಬೇಕು. ಇದು ಸ್ವಲ್ಪ ಗಟ್ಟಿ ಆಗೋವರೆಗೂ ತಿರುಗಿಸ್ಕೊಳ್ತಾ ಇರಬೇಕು. ಸ್ವಲ್ಪ ಗಟ್ಟಿ ಆಗ್ತಾಯಿದೆ. ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹತ್ತುತ್ತೆ. ನೋಡಿ, ಇಷ್ಟು ಗಟ್ಟಿ ಆದರೆ ಸಾಕು. ಒಲೆ ಆಫ್ ಮಾಡಿ ಇದನ್ನ ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಇವಾಗ ಹಿಟ್ಟನ್ನು ನಾದ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು 11-20 ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ಚಿಕ್ಕದಾಗಿ ಉಂಡೆಗಳು ಮಾಡ್ಕೋಬೇಕು. ಇದನ್ನು ಲಟ್ಟಿಸ್ಕೊಳ್ಳಿ.
ಈಗ ಲಟ್ಟಿಸ್ಕೊಂಡಾಯಿತು. ಇದನ್ನು ಒಂದೊಂದೇ ತುಂಬ ತೋರಿಸ್ದೆ ನೋಡ್ಕೊಳ್ಳಿ. ಫೋಲ್ಡ್ ಮಾಡಿ ಇಟ್ಕೊಳ್ತಾ ಹೋಗಬೇಕು. ಹಿಂಗೆ ಟರ್ನ್ ಮಾಡಿ ಹಿಂಗೆ ತಿರುಗಿಸ್ಕೊಡ್ರಿ. ಮೇಲೆ ಜಾಸ್ತಿ ಇಟ್ಟಿದೆ ಅನಿಸಿದ್ರೆ ತೆಗಿಬೋದು. ನಾನು ಸ್ವಲ್ಪ ತೆಗಿತಾ ಇದ್ದೀನಿ ಫ್ರೆಂಡ್. ನೋಡಿ, ಮೋದಕ ರೆಡಿ ಆಯಿತು. ಈಗ ಎಲ್ಲ ಮೋದಕಗಳನ್ನ ತುಂಬ್ಕೊಳ್ಳಿ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ವಲ್ಲ, ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಬಿಸಿಗಿಡಿ. ಹಿಂಗೆ ಎಣ್ಣೆ ಕಾದಿದೆ ನೋಡಿ. ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋ ಮೋದಕಗಳು ತೊಗೊಂಡು ಒಂದೊಂದಾಗಿ ಎಣ್ಣೆಲಿ ಬಿಟ್ಕೊತಾ ಇದ್ದೀನಿ. ಇದು ಗೋಲ್ಡ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಓಕೆ ಫ್ರೆಂಡ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ರೆಡಿ ಆಯಿತು ನಮ್ಮದು ಮೋದಕ.